ನಮಸ್ತೆ. ನೀವು ಕಸ ಅಂತ ಕಸದ ಬುಟ್ಟಿಗೆ ಹಾಕ್ತಿರಲ್ವ, ಅದರಿಂದ ಇವತ್ತು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ನಾನು ಗ್ರೋ ಬ್ಯಾಗ್ ಮಾಡೋದು ಅದರಿಂದ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂಥ ಒಂದು ವಿಡಿಯೋ ಇದು. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ತುಂಬಾ ಒಳ್ಳೆ ಬಾಳಿಕೆ ಬರುತ್ತೆ ಈ ಕವರು. ಈ ಹಿಟ್ಟು ತಂದಿರೋದು, ರವೆ ತಂದಿರೋವಂಥ ಕವರೆಲ್ಲ ಇರುತ್ತಲ್ವ, ಆ ಕವರನ್ನು ಬಿಸಾಡ್ದೇನೆ ಅದನ್ನು ಒಳ್ಳೆ ರೀತಿಯಲ್ಲಿ ಒಂದು ಗ್ರೋ ಬ್ಯಾಗ್ ಮಾಡಿ ಅದರೊಳಗೆ ಗಿಡಗಳನ್ನು ನೆಟ್ಟರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಒಂದು 2 ವರ್ಷಕ್ಕಂತೂ ಕಡಿಮೆ ಇರಲ್ಲ. ಬನ್ನಿ, ನಾನು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು, ರವೆ ಅಥವಾ ಇನ್ನೇನಾದ್ರು ಶಾವಿಗೆ ಏನಾದ್ರು ತಂದಿರುವಂತಹ ಕವರ್ ಇರುತ್ತಲ್ವ, ಕವರನ್ನು ಬಿಸಾಡಿರಲ್ಲ, ಕವರನ್ನು ರೀಯೂಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ದಪ್ಪ ಇರೋದ್ರಿಂದ ಈ ಕವರು ನಾವು ಎಷ್ಟೇ ಮಣ್ಣು ಹಾಕಿದರೂ ಸಹ ಅದು ಓಪನ್ ಆಗಲ್ಲ. ಅಂದರೆ ಕವರ್ ಓಪನ್ ಆಗಿ ಮಣ್ಣು ಹೊರಗಡೆ ಬರಲ್ಲ. ಒಂದು 2 ರಿಂದ 3 ವರ್ಷ ಅಂತೂ ಖಂಡಿತವಾಗಿಯೂ ಬಾಳಿಕೆ ಬರುತ್ತೆ ಈ ಕವರು. ಗ್ರೋ ಬ್ಯಾಗನ್ನು ನಾವು ದುಡ್ಡು ಕೊಟ್ಟು ತರಲಿಕ್ಕಿಂತ ಇದರೊಳಗೆ ಮಾಮೂಲಾಗಿ ಒಂದು ಅರಿಶಿನ, ಶುಂಠಿ ಅಥವಾ ಬಸಳೆ ಅಂಥದ್ದೇನಾದರೂ ಬೆಳಿಬೋದು. ಇದನ್ನು ಯಾವುದೋ ರೀತಿ ಒಂಥರ ಕಟ್ ಮಾಡಿ, ನಾವು ಹಿಟ್ಟನ್ನು ಯೂಸ್ ಮಾಡುವಾಗ ಯಾವುದೋ ರೀತಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಲಿಕ್ಕೆ ಇದನ್ನೊಂದು ಸಮತಟ್ಟಾಗಿ ಇದನ್ನು ಕಟ್ ಮಾಡ್ಕೊಂಡ್ರಾಯ್ತು. ಕಟ್ ಮಾಡಿಕೊಂಡು ಏನು ಮಾಡಬೇಕು ಅಂದರೆ, ಹಾಗೆ ಇದನ್ನು ಇಡಲಿಕ್ಕೆ ಒಂಥರ ಅನಿಸ್ಬೋದು. ಅಂದರೆ ಇದರೊಳಗೆ ಹೆಸರು ಕಾಣುತ್ತೆ ಅಥವಾ ಚಿತ್ರಗಳೆಲ್ಲ ಇರುತ್ತೆ, ಬೇಡ ಅನಿಸುತ್ತೆ ನಮಗೆ. ಹಾಗೆ ಪ್ಲೈನಾಗಿ ಇರಬೇಕು ಅಂದರೆ ಇದನ್ನು ಉಲ್ಟಾ ಮಾಡ್ಕೊಂಡ್ರಾಯ್ತು. ನಾನು ಇದನ್ನು ತೋರಿಸ್ಲಿಕ್ಕೋಸ್ಕರ ಇದು ಮಾಡಿದೆ, ಯಾಕಂದರೆ ಹಿಟ್ಟಿಟ್ಟು ಹಾಗೆ ಇದೆ. ಇದನ್ನು ಕ್ಲೀನಾಗಿ ತೊಳ್ಕೊಳ್ಬೇಕು, ಯಾಕಂದರೆ ಇರುವೆ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಸರ್ತಿ ಚೆನ್ನಾಗಿ ಸೋಪ್ ನೀರಲ್ಲಿ ತೊಳ್ಕೊಂಡ್ರು, ಇಲ್ಲ ಬರೀ ನೀರಲ್ಲಾದ್ರು ತೊಳ್ಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಒಂದು ಶೇಪ್ ಕೊಟ್ಕೊಳ್ಬೇಕಾಗತ್ತೆ. ಅದನ್ನು ಈ ರೀತಿ ಬರುತ್ತೆ ನೋಡಿ. ತುಂಬಾ ದಪ್ಪ ಇರೋದ್ರಿಂದ ಎಷ್ಟು ಮಣ್ಣು ಹಾಕಿದರೂ ಏನು ಇದು ಬ್ರೇಕ್ ಆಗಲ್ಲ. ಮತ್ತು ಇದಕ್ಕೆ ನೀರು ಹೋಗಲಿಕ್ಕೆ, ಅಂದರೆ ನಾವು ಹೀಗೆ ಮಣ್ಣು ಹಾಕಿದ್ರಾಗಲ್ಲ, ಅದು ನೀರು ಹೋಗಬೇಕು. ಇಲ್ಲದೇ ಇದ್ದರೆ ನೀರೆಲ್ಲ ಕವರೊಳಗೆ ಸೇರಿಕೊಂಡು ಏನಾಗುತ್ತೆ, ಗಿಡಗಳು ಕೊಳ್ತೋಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡ್ಕೊಳ್ಬೇಕು. ಒಂದು 4-5 ಹೋಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಎಕ್ಸ್ಟ್ರಾ ಇರುವಂಥ ನೀರು ಹೊರಗೆ ಹೋಗಲಿ ಅಂತ ಹೇಳಿ. ಹಾಗಾಗಿ 4-5 ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈ ವಿಡಿಯೋ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಫಸ್ಟ್ ಟೈಮು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಳ್ಳೊಳ್ಳೆ ಗಾರ್ಡನಿಂಗ್ ಟಿಪ್ಸ್ಗಳ ವಿಡಿಯೋ ಇದೆ. ಡಿಸ್ಕ್ರಿಪ್ಷನಲ್ಲಿ ಕೆಲವು ಇನ್ಫಾರ್ಮೇಷನ್ ವಿಡಿಯೋಗಳದ್ದು ಲಿಂಕನ್ನು ಹಾಕಿರ್ತೀನಿ. ಒಂದು ಸತಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಎಲ್ಲ ಲಿಂಕನ್ನು ಓಪನ್ ಮಾಡಿ ವಿಡಿಯೋಗಳನ್ನು ನೋಡಿ. ಈಗ ರೆಡಿಯಾಗಿದೆ, ಈಗ ಹೋಲೆಲ್ಲ ರೆಡಿಯಾಗಿದೆ. ಇದಕ್ಕೀಗ ನಾವು ಎಷ್ಟು ಬೇಕೋ ಅಷ್ಟು ಮಣ್ಣನ್ನು ಹಾಕ್ಕೊಂಡು ಇದರಲ್ಲಿ ಗಿಡನಾದರೂ ನೆಟ್ಕೊಳ್ಬೋದು, ಇಲ್ಲ ಗಿಡದ ಬೀಜಗಳನ್ನಾದರೂ ಹಾಕ್ಬೋದು. ನಾನು ಒಂದು ಗಿಡನ ನೆಡಲಿಕ್ಕೋಸ್ಕರ ಸ್ವಲ್ಪ ಅರ್ಧದಷ್ಟು ಮಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಬೀಜ ಹಾಕೋದಾದರೆ ತುಂಬಾ ಮಣ್ಣು ಹಾಕ್ಕೊಂಡು ಹಾಕಬೇಕಾಗತ್ತೆ. ನಾನು ಒಂದು ಗಿಡನೇ ಇದಕ್ಕೆ ರೀಪಾಟಿಂಗ್, ಅಂದರೆ ಒಂದು ಇದರಿಂದ ಗ್ರೋ ಬ್ಯಾಗಿಂದ ಇನ್ನೊಂದು ಗ್ರೋ ಬ್ಯಾಗಿಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ನಾನು ಒಂದು ಅರ್ಧದಷ್ಟು ಮಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಮಣ್ಣು ಯಾವ ಥರದ್ದು ಹಾಕಬೇಕು ಅಂತ, ಪಾಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಮಣ್ಣು ಉಪಯೋಗಿಸ್ಬೇಕು, ಏನೇನೆಲ್ಲ ಹಾಕಬೇಕು ಅನ್ನೋದು ನಾನು ಹಿಂದಿನ ವೀಡಿಯೋದಲ್ಲಿದೆ, ಲಿಂಕನ್ನು ಹಾಕಿರ್ತೀನಿ ನೋಡಿ. ಯಾಕಂದರೆ ಇದರಲ್ಲಿ ಏನೇನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇಲ್ಲ. ಹಿಂದೆ ಆಲ್ಮೋಸ್ಟ್ ನಾನು ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾನು ಗಾರ್ಡನಿಂಗ್ ಮಾಡುವಾಗ, ಅಂದರೆ ಗಿಡ ನೆಡುವಾಗ ಯಾವ್ಯಾವ ಥರ ಮಣ್ಣು ಗೊಬ್ಬರನ ಹಾಕಿದ್ದೀನಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ಇದನ್ನು ತೋರಿಸ್ತಾ ಇಲ್ಲ. ಅವೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿರೋವಂತಹ ಮಣ್ಣನ್ನು ಇದಕ್ಕೆ ಹಾಕ್ತಿದ್ದೀನಿ. ನಾನು ಒಂದು ಮೆಣಸಿನ ಗಿಡ, ಇದು ಮಾಮೂಲಿ ಮೆಣಸಿನ ಗಿಡ ಇಲ್ಲ, ಅದು ಆಸ್ಟ್ರೇಲಿಯಾದ ಮೆಣಸಂತೆ. ಫ್ರೆಂಡ್ ಒಬ್ಬರು ಬೀಜನ ಕೊಟ್ಟಿದ್ರು, ಗಿಡ ಮಾಡಿದ್ದೆ. ಆ ಗಿಡ ಇಷ್ಟು ದೊಡ್ಡಕ್ಕಾಗಿ ಈಗ ಮೆಣಸು ಬಿಡ್ಲಿಕ್ಕೆ ಶುರುವಾಗಿದೆ. ಇದನ್ನು ರೀಪಾಟ್ ಮಾಡೋಣ ಅಂದರೆ, ಇದನ್ನು ಒಂದು ಸಣ್ಣ ಗ್ರೋ ಬ್ಯಾಗಲ್ಲಿ, ಬ್ಲ್ಯಾಕ್ ಕಲರ್ ಗ್ರೋ ಬ್ಯಾಗಲ್ಲಿ ಇದನ್ನು ನೆಟ್ಟಿದ್ದೆ ನಾನು. ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಟಿದ್ದು ಎಲ್ಲ ಸತ್ತೋಗಿ ಒಂದೇ ಒಂದು ಗಿಡ ಮಾತ್ರ ಉಳ್ಕೊಂಡಿತ್ತು. ಅದಕ್ಕೋಸ್ಕರ ಇದನ್ನು ಇಷ್ಟು ದಿನ ತನಕ ಇದರೊಳಗೆ ಇತ್ತು. ಈಗ ಈ ವಿಡಿಯೋಗೋಸ್ಕರ ಇದನ್ನು ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ಗ್ರೋ ಬ್ಯಾಗಿಂದ ತೆಗೆದು ಆ ಗ್ರೋ ಬ್ಯಾಗಿಗೆ ಇದನ್ನು ಹಾಕ್ತಾ ಇದ್ದೀನಿ ಅಷ್ಟೇ. ತುಂಬಾ ಸಿಂಪಲ್ ಆಗಿರುವಂತಹ ಗ್ರೋ ಬ್ಯಾಗನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ದುಡ್ಡನ್ನು ಕೊಟ್ಟು ತಗೊಳ್ಬರೋದು ಬೇಡ. ಇದು ಎಂತಂದರೆ ಬಸಳೆ ಅಥವಾ ಹರಿವೆ ಏನಾದರೂ ದಿನನಿತ್ಯದ ಉಪಯೋಗಕ್ಕೆ ನಾವು ತರಕಾರಿಗಳನ್ನು ಬೆಳೆಸೋದಾದರೂ ಕೂಡ ಪಾಟಲ್ಲಿ ಬೆಳೆಸಲಿಕ್ಕಿಂತ ಈ ರೀತಿ ಬ್ಯಾಗ್ಗಳಲ್ಲಿ ಬೆಳೆಸ್ಬೋದು.
ಈ ಥರ ಕವರ್ಗಳಲ್ಲಿ. ಮತ್ತೇನಂದರೆ 5 ಕೆ ಜಿದ್ದು ಸಿಗುತ್ತೆ, ಕವರ್ ಬ್ಯಾಗ್ ಸಿಗುತ್ತೆ, 2 ಕೆ ಜಿದು ಸಿಗುತ್ತೆ. ಹಾಗೆ ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸೋದಾದರೆ 1 ಕೆ ಜಿ, ಅರ್ಧ ಕೆ ಜಿದು ಸಹ ಸಿಗುತ್ತೆ. ಅದರಲ್ಲೂ ಕೂಡ ಮಣ್ಣನ್ನು ತುಂಬಿಸಿ ಗಿಡಗಳನ್ನು ನೆಡ್ಬೋದು, ಇಲ್ಲ ಬೀಜಗಳನ್ನು ಕೂಡ ಹಾಕ್ಬೋದು. ನೋಡಿ, ಈಗ ಮೆಣಸಿನ ಗಿಡ ರೆಡಿ ಮಾಡಿದ್ದೀನಿ, ಅಂದರೆ ಮಣ್ಣೆಲ್ಲ ಹಾಕಿ ರೆಡಿಯಾಗಿದೆ. ಅದೇ ರೀತಿ ನಾನು ಇನ್ನೊಂದು ಅಕ್ಕಿ ಹಿಟ್ಟಿನ ಕವರಲ್ಲೂ ಕೂಡ ಅದು ಗಾಂಧಾರಿ ಮೆಣಸು ಅಂತ ಬರುತ್ತಲ್ಲ, ಆ ಮೆಣಸಿನ ಗಿಡನ ನೆಟ್ಟಿದ್ದೀನಿ. ಇದು ಆಸ್ಟ್ರೇಲಿಯಾ ಮೆಣಸು, ಇದು ಗಾಂಧಾರಿ ಮೆಣಸಿನ ಗಿಡ. ಅದು ಸಹ ಬೀಜ ಹಾಕಿದ್ದು ಗಿಡ ಹುಟ್ಟಿತ್ತು. ಅದನ್ನು ಸಹ ಇದಕ್ಕೆ ಈಗ ಮಣ್ಣು ತುಂಬಿಸಿ ಸೇಮ್ ಇದೇ ರೀತಿ ಅದನ್ನು ಕೂಡ ಕಟ್ ಮಾಡಿಕೊಂಡು ಮಣ್ಣನ್ನೆಲ್ಲ ಹಾಕಿ ನೆಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇರುವಂಥ ಈ ರೀತಿ ಕವರ್ಗಳನ್ನು ವೇಸ್ಟ್ ಮಾಡಬೇಡಿ. ಎಣ್ಣೆ ಕವರ್ ಆದರೆ ಸ್ವಲ್ಪ ಅದನ್ನು ಸೋಪ್ ನೀರಲ್ಲಿ ಒಂದಿನ ಚೆನ್ನಾಗಿ ನೆನೆಸಿಟ್ಟು ಎಣ್ಣೆ ಅಂಶನೆಲ್ಲ ತೆಗೆದಾದ ತಕ್ಷಣ ಇದೇ ರೀತಿ ಮಣ್ಣು ಹಾಕಿ ಕೂಡ ಅದನ್ನು ಕೂಡ ನೆಡ್ಬೋದು. ತುಂಬಾ ಎಣ್ಣೆ ಕವರ್ಗಳೆಲ್ಲ ತುಂಬಾ ದಪ್ಪ ಇರುತ್ತೆ. ಈ ಕವರ್ಗಳು ಕೂಡ ತುಂಬಾ ದಪ್ಪ ಇರುತ್ತೆ. ಮಣ್ಣನ್ನು ಹಾಕಿ ಇದರಲ್ಲೂ ಕೂಡ ಬೆಳೆಸ್ಬೋದು. ಅರಿಶಿನ ಅಥವಾ ಬಸಳೆ ಏನಾದರೂ ತರಕಾರಿ ಬೀಜಗಳನ್ನು ಕೂಡ, ಸೌತೆ, ಬೆಂಡೆ ಅಥವಾ ಹಾಗಲಕಾಯಿ ಬೀಜ ಯಾವುದನ್ನಾದರೂ ಹಾಕಿ ಗಿಡಗಳನ್ನು ಬೆಳೆಸ್ಬೋದು. ಈ ರೀತಿ ಬ್ಯಾಗಲ್ಲಿ ₹1 ಖರ್ಚಿಲ್ಲದೆ ಇರುವಂತಹ ಒಂದು ಗ್ರೋ ಬ್ಯಾಗ್ಗಳನ್ನು ನೀವೇ ರೆಡಿ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಬುಷ್ ಪೆಪ್ಪರ್ ಅಂದರೆ ಪೊದೆ ಕಾಳು ಮೆಣಸಿನ ಗಿಡಗಳನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಿ ಕೆಲವರು. ನಾನು ತುಂಬಾ ಅದನ್ನು ಬೆಳೆಸ್ತೀನಿ. ಈ ರೀತಿ ಕವರ್ನೊಳಗೆ ಮಣ್ಣನ್ನು ಹಾಕಿ ಕಟ್ಟಿಂಗ್ಸ್ ಮಾಡಿ ನೆಡ್ತಾ ಇದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡದೇ ಇದ್ದರೆ ನೋಡಿ. ಇದೇ ಬುಷ್ ಪೆಪ್ಪರು ಅಥವಾ ಪೊದೆ ಕಾಳು ಮೆಣಸು. ಇದು ಬಳ್ಳಿ ಎಲ್ಲ ಗಿಡದಲ್ಲೇ ಬಿಡುವಂಥದ್ದು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.